ರಾಹುಲ್ ಗಾಂಧಿಗೆ ಚುನಾವಣೆ ಆಯೋಗ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ। ಈ ಕುರಿತು ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು, ನೋಟಿಸ್ ಕೊಡೋದಕ್ಕೆ ಚುನಾವಣಾ ಆಯೋಗಕ್ಕೆ ಹಕ್ಕಿಲ್ಲ, ಕಾನೂನು ಮೂಲಕ ನಾವು ಹೋರಾಟವನ್ನ ಮಾಡ್ತೀವಿ, ಯಾವ ಅಫಿಡವಿಟ್ ಕೊಡಬೇಕು ಅಂತ ಹೇಳಲಿ। ಇನ್ನು ರಾಹುಲ್ ಗಾಂಧಿಗೆ ಚುನಾವಣಾ ಆಯೋಗ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು, ನೋಟಿಸ್ ಕೊಡೋದಕ್ಕೆ ಚುನಾವಣಾ ಆಯೋಗಕ್ಕೆ ಹಕ್ಕಿಲ್ಲ, ಕಾನೂನು ಮೂಲಕ ನಾವು ಹೋರಾಟವನ್ನ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು। ನಿಮ್ಗೆ ಅವಕಾಶ ಇದೆ ಹೊರತು ನೀವು ನಮ್ಮ ಕಮಿಷನ್ ನೋಟಿಸ್ ಕೊಟ್ಟಿದೆ ಸರ್, ದಾಖಲಾತಿ ಕೊಡಿ ಅಂತ ಕೊಡ್ಲಿ, ಅವು ಯಾರು ನೋಟಿಸ್ ಕೊಡಕ್ಕೆ, ನಾವು ನೋಟಿಸ್ ಕೊಟ್ಟಿರೋದು। ವಿ ಹ್ಯಾವ್ ಪವರ್ಸ್ ಟು ಗಿವ್ ನೋಟಿಸ್, ವಿ ವಿಲ್ ಗಿವ್ ನೋಟಿಸ್। ಈ ಡಸಂಟ್ ಹ್ಯಾವ್ ಎನಿ ಪವರ್ಸ್ ಟು ಗಿವ್ ಅಸ್ ನೋಟಿಸ್। ಯಾವ ಅಫಿಡವಿಟ್ ಕೊಡಬೇಕು? ನಾವು ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಗೆದ್ದಿದ್ದೀವಿ, ನೀನ್ ನ್ಯಾಯಬದ್ಧವಾಗಿ ಎಲೆಕ್ಷನ್ ಮಾಡಬೇಕು ಅಂತ ನಿಮ್ಗೆ ಅವಕಾಶ ಇದೆ ಹೊರತು ನೀವು ನಮ್ಗೆ ನೋಟಿಸ್ ಕೊಡೋ ಹಕ್ಕಿಲ್ಲ। ಏನಿದ್ರು ಕಾನೂನು ಉತ್ತರ ಕೊಡ್ತೀವಿ। ಕಮಿಷನ್ ನೋಟಿಸ್ ಕೊಟ್ಟಿದೆ ಸರ್, ದಾಖಲಾತಿ ಕೊಡಿ ಅಂತ ಕೊಡ್ಲಿ, ಅವು ಯಾರು ನೋಟಿಸ್ ಕೊಡಕ್ಕೆ, ನಾವು ನೋಟಿಸ್ ಕೊಟ್ಟಿರೋದು। ವಿ ಹ್ಯಾವ್ ಪವರ್ಸ್ ಟು ಗಿವ್ ನೋಟಿಸ್, ವಿ ವಿಲ್ ಗಿವ್ ನೋಟಿಸ್। ಈ ಡಸಂಟ್ ಹ್ಯಾವ್ ಎನಿ ಪವರ್ಸ್ ಟು ಗಿವ್ ಅಸ್ ನೋಟಿಸ್। ಯಾವ ಅಫಿಡವಿಟ್ ಕೊಡಬೇಕು? ನಾವು ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಗೆದ್ದಿದ್ದೀವಿ, ನೀನ್ ನ್ಯಾಯಬದ್ಧವಾಗಿ ಎಲೆಕ್ಷನ್ ಮಾಡಬೇಕು ಅಂತ ನಿಮ್ಗೆ ಅವಕಾಶ ಇದೆ ಹೊರತು ನೀವು ನಮ್ಗೆ ನೋಟಿಸ್ ಕೊಡೋ ಹಕ್ಕಿಲ್ಲ। ಏನಿದ್ರು ಕಾನೂನು ಉತ್ತರ ಕೊಡ್ತೀವಿ। ಕಮಿಷನ್ ನೋಟಿಸ್ ಕೊಟ್ಟಿದೆ ಸರ್, ದಾಖಲಾತಿ ಕೊಡಿ ಅಂತ ಕೊಡ್ಲಿ, ಅವು ಯಾರು ನೋಟಿಸ್ ಕೊಡಕ್ಕೆ, ನಾವು ನೋಟಿಸ್ ಕೊಟ್ಟಿರೋದು। ವಿ ಹ್ಯಾವ್ ಪವರ್ಸ್ ಟು ಗಿವ್ ಎಸ್, ರಾಹುಲ್ ಗಾಂಧಿಗೆ ಚುನಾವಣಾ ಆಯೋಗ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಕುರಿತು ಮಾತನಾಡಿರುವಂತದ್ದು, ನೋಟಿಸ್ ಕೊಡೋದಕ್ಕೆ ಚುನಾವಣಾ ಆಯೋಗಕ್ಕೆ ಹಕ್ಕಿಲ್ಲ, ಕಾನೂನು ಮೂಲಕ ನಾವು ಹೋರಾಟವನ್ನ ಮಾಡ್ತೀವಿ, ಚುನಾವಣಾ ಆಯೋಗಕ್ಕೆ ಯಾವುದೇ ಹಕ್ಕಿಲ್ಲ, ನಾವು ಕಾನೂನು ಮೂಲಕ ಹೋರಾಟವನ್ನ ಮಾಡ್ತೀವಿ, ಯಾವ ಅಫಿಡವಿಟ್ ಕೊಡಬೇಕು ಅಂತ ಹೇಳಲಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು। ಮತಕಳ್ಳತನ ದಾಖಲೆಯನ್ನ ಕೊಡಲು ನೋಟಿಸ್ ಅನ್ನ ಕೊಟ್ಟಿದ್ದಾರೆ, ಕಾನೂನು ಹೋರಾಟವನ್ನ ಮಾಡ್ತೀವಿ ಅಂತ ಸಿಎಂ ಹಾಗೂ ಡಿಸಿಎಂ ಹೇಳಿದ್ದಾರೆ। ಇತ ಆಯೋಗದ ವಿರುದ್ಧ ಇಂಡಿಯಾ ಒಕ್ಕೂಟ ಕೂಡ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದೆ। ಈ ಕುರಿತು ಬೆಂಗಳೂರಿನಲ್ಲಿ ಮಾತನಾಡಿರುವಂತದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರು।